ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಪ್ರಯೋಗ ಮಾಡಿಕೊಂಡಿದೆ. ಹೌದು, ಈಗಾಗಲೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ದಾಗಿದೆ. ಸಚಿನ್ ಆತ್ಮಹತ್ಯೆ ಕೇಸನ್ನು ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ಪಡೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್ ಅನ್ನು ಆರಂಭ ಮಾಡಿದೆ. ಸೂಪರ್ ಸ್ಪಾನ್ಸರ್ ಖರ್ಗೆ ಅಂತ ಹೇಳಿ ಪೋಸ್ಟರ್ ಅನ್ನು ಅಂಟಿಸಿ ತಮ್ಮ ಆಕ್ರೋಶವನ್ನ ಬಿಜೆಪಿ ಹೊರಹಾಕ್ತಾ ಇದೆ. ರೇಸ್ಕೋರ್ಸ್ ರಸ್ತೆ ಬಳಿ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಬಿಜೆಪಿ ನಾಯಕರು. ಛಲವಾದಿ ನಾರಾಯಣ ಸ್ವಾಮಿ, ಎನ್ ರವಿಕುಮಾರ್ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಗೋಡೆಗೆ ಅಂಟಿಸಿದ ಪೋಸ್ಟರ್ಗಳನ್ನು ಪೊಲೀಸ್ನವರು ಕಿತ್ತು ಬಿಸಾಕಿದ್ದಾರೆ. ರೈಟ್, ಇದೇ ರೀತಿಯ ಪೋಸ್ಟರ್ ಅಭಿಯಾನವನ್ನ ಈ ಹಿಂದೆ ಕಾಂಗ್ರೆಸ್ನವ್ರು ಮಾಡಿದ್ರು, ಪೇಸಿಎಂ ಅದು ಇದು ಅಂತ ಅನ್ಕೊಂಡು. ಸೊ ಈಗ ಸರದಿ ಬಿಜೆಪಿಯವರದ್ದಾಗಿದೆ. ನೋಡಿ, ಸಚಿನ್ ಆತ್ಮಹತ್ಯೆ ಅಂತ ಪ್ರಕರಣದ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಇದಕ್ಕೂ ಅಥವಾ ಈ ಆತ್ಮಹತ್ಯೆ ಪ್ರಕರಣಕ್ಕೂ ಪ್ರಿಯಾಂಕ್ ಖರ್ಗೆಗೂ ಯಾವುದೇ ರೀತಿಯ ನೇರ ಸಂಬಂಧ ಅನ್ನೋದಿಲ್ಲ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಿಜೆಪಿ ರಾಜೀನಾಮೆ ಕೇಳೋದನ್ನು ಚಾಳಿ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ತನ್ನ ಅಸಮಾಧಾನವನ್ನು ಕಾಂಗ್ರೆಸ್ ಹೊರಹಾಕಿದೆ. ಇದೆಲ್ಲದರ ನಡುವೆ ನೋಡಿ ಬಿಜೆಪಿ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ. ನೀವು ನೋಡಬಹುದು, ಪೋಸ್ಟರ್ಗಳಲ್ಲಿ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿಯವರು. ಸುಪಾರಿ ಸ್ಪಾನ್ಸರ್ ಖರ್ಗೆ ಅಂತ ಹೇಳಿ ಪೋಸ್ಟರ್ನ ಅಂಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಬಳಿ ಪೋಸ್ಟರ್ನ ಬಿಜೆಪಿ ನಾಯಕರು ಅಂಟಿಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ, ಎನ್ ರವಿಕುಮಾರ್ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನು ಈ ಪೋಸ್ಟರ್ಗಳ ಮೂಲಕ ಹೊರಹಾಕಿದ್ದಾರೆ. ಮುಂದೆ ಹೋಗೋಣ ಬನ್ನಿ. ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಎಲ್ಲ ಈಗ ಬಂದೆ ಮಾಡುವುದು ನೀವುಗಳು ಅಡ್ಡ ಅನ್ಬಿಡಿ ಸ್ವಲ್ಪ ಸೈಡಿಂದ. ಹಲೋ, ಸೈಡಿಂದ ಸರ್, ಇಲ್ಲ ಒಂದ್ ಕಡೆ ಮುಂದೆ ಹೋಗೋಣ ಬನ್ನಿ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರಿಯಾಂಕ್ ಖರ್ಗೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಪ್ರತಿಭಟನೆಯನ್ನಂತೂ ಬಿಜೆಪಿ ಕೈ ಬಿಟ್ಟಿಲ್ಲ. ಈಗ ಪೋಸ್ಟರ್ಗಳ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಆ ಪರ್ಟಿಕ್ಯುಲರ್ ಪೋಸ್ಟರ್ಗಳಲ್ಲಿ ಏನು ಅಂಶಗಳನ್ನು ಬಿಜೆಪಿಯವರು ಉಲ್ಲೇಖ ಮಾಡಿದ್ದಾರೆ? ದಿವೇಶ್ವರಿ, ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಈ ಹಿಂದೆ ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತೋ ಅದೇ ಮಾದರಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇದೇ ರೀತಿಯ ಒಂದು ಹೋರಾಟವನ್ನ ಮಾಡ್ತಿದ್ರು, ಪೋಸ್ಟರ್ಗಳನ್ನ ಅಂಟಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಈಗ ಅದನ್ನ ತಿರುಗೇಟು ಅನ್ನೋ ರೀತಿಯಲ್ಲಿ ಬಿಜೆಪಿ ಅವರು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಸಚಿವರಾದ್ಮೇಲೆ ಅಲ್ಲಿ ಅವರ ಜಿಲ್ಲೆಯಲ್ಲ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ವ್ಯಾಪಿಸಿರುತ್ತಾರೆ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸಾವಿನ ದಲ್ಲಾಳಿ ಅನ್ನೋ ಅರ್ಥದಲ್ಲಿ, ಅಂದ್ರೆ ಗುತ್ತಿಗೆದಾರರ ಸಾವಿಗೆ ಇವರೇ ಕಾರಣ ಆಗಿದ್ದಾರೆ. ಇವರ ಆಪ್ತರು ಇನ್ನೊಬ್ರು ಯಾರು ಬೇರೆ ಬೇರೆ ಹೆಸರು ಹೇಳ್ಕೊಂಡು ಅವರಿಗೆ ದಬ್ಬಿಕೆ ಹಾಕಿ, ಬೆದರಿಕೆ ಹಾಕಿ, ಕೊಲೆ ಬೆದರಿಕೆಯನ್ನು ಒಡ್ಡಿ ಅವರ ಆತ್ಮಹತ್ಯೆಗೆ ಕಾರಣರಾಗ್ತಾ ಇದ್ದಾರೆ. ಸಾವಿನ ಭಾಗ್ಯವನ್ನ ಕೊಡ್ತಾ ಇರುವಂತಹ ಸರ್ಕಾರ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಪ್ರಭಾವವನ್ನ ಬಳಸ್ಕೊಂಡು ಅವರ ತಂದೆ AICC ಪ್ರೆಸಿಡೆಂಟ್ ಕೂಡ ಆಗಿರೋದ್ರಿಂದ ಯಾವುದೇ ಮುಲಾಜಿಲ್ಲದೆ, ಸರ್ಕಾರದಲ್ಲಿ ಯಾವುದೇ ಹಂಗಿಲ್ಲದೆ, ಸಿದ್ದರಾಮಯ್ಯನವರಿಗೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದು ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು, ತನಿಖೆಗೆ ಸಹಕರಿಸಬೇಕು. ಇಲ್ಲದೆ ಹೋದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲ್ಲ ಅನ್ನೋಂತ ಆಗ್ರಹ ಬಿಜೆಪಿ ಅದಾಗಿದೆ. ಅದೇ ಕಾರಣಕ್ಕಾಗಿ ಪೋಸ್ಟರ್ ಕೂಡ ಇವತ್ತು ಅಡಿಸಿರೋದು ಸಾವಿನ ದಲ್ಲಾಳಿ ಅಂತ ಹೇಳಿ. ಇವರಿಗೆ ಒಂದು ರೀತಿಯಲ್ಲಿ ಸುಪಾರಿ ಕಿಲ್ಲರ್ ಅನ್ನೋ ಅರ್ಥದಲ್ಲಿ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಇವರು ಹಲವಾರು ಗುತ್ತಿಗೆದಾರರನ್ನ ಇವ್ರನ್ನ ಕೊಲೆ ಮಾಡ್ಲಿಕ್ಕೆ ಸುಪಾರಿ ತಗೊಳ್ಳುವಂತವ್ರು ಇವರು ಅನ್ನೋಂತ ಅರ್ಥದಲ್ಲಿ ಅಂಟಿಸಿದ್ದಾರೆ. ತಕ್ಷಣನೇ ಪೊಲೀಸರು ಬಂದ್ರು, ಅಲ್ಲಿ ರೇಸ್ಕೋರ್ಸ್ ಹತ್ರ ಬಂದ್ರು, ಪೋಸ್ಟರ್ನ ಕಿತ್ತಾಕಿದ್ರು. ಉಳಿದವ್ರನ್ನೆಲ್ಲರೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಾಗೆ, ರವಿಕುಮಾರ್ ಸೇರಿದಾಗೆ ಒಂದಷ್ಟು ಜನ ಪ್ರಮುಖರೆಲ್ಲ ಇದ್ರು ಪ್ರತಿಭಟನೆಯಲ್ಲಿ. ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು ನಂತರ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದು ಆರಂಭಿಕ ಅಷ್ಟೇ. ಇನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಈ ಪೋಸ್ಟರ್ ವಾರ್ತದ ಅಥವಾ ಪೋಸ್ಟರ್ ಪ್ರತಿಭಟನೆ ನಡೆಸ್ತೀವಿ ಅನ್ನೋ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ಎಲ್ಲಿವರೆಗೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಲ್ವೋ ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಬೇರೆ ಬೇರೆ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಹೋಗ್ತೀವಿ
ಅವರು ರಾಜೀನಾಮೆನ ಕೊಡದೆ ಹೋದ ಪಕ್ಷದಲ್ಲಿ ಇದು ಇನ್ನಷ್ಟು ಪ್ರಭಾವವನ್ನು ಅವ್ರನ್ನ ಬಳಸ್ಕೊಂಡಂಗಾಗತ್ತೆ. ಆ ಮೂಲಕವಾಗಿ ಅವರು ಇನ್ನಷ್ಟು ಗುತ್ತಿಗೆದಾರರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ. ಅಲ್ಲಿ ಬಡ ಕುಟುಂಬದ ವ್ಯಕ್ತಿ ಮೃತಪಟ್ಟಾಗ ಅವರಿಗೆ ನ್ಯಾಯ ಸಿಗಲ್ಲ. ಈ ಕಾರಣಕ್ಕಾಗಿ ತಕ್ಷಣನೇ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿ ಪ್ರತಿಭಟನೆಯನ್ನ ಶುರು ಮಾಡಿದೆ. ಇನ್ನು ಹಂತ ಹಂತವಾಗಿ ಇಡೀ ರಾಜ್ಯಕ್ಕೆ ಇದು ವ್ಯಾಪಿಸ್ತಾ ಹೋಗ್ಲಿಕ್ಕಿದೆ ಅನ್ನೋ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ಬಿಜೆಪಿ ಅಂದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂದ ಸಂದರ್ಭದಲ್ಲಿ ಜನಾರ್ದನ್ ನಾಗೇಂದ್ರ ರಾಜೀನಾಮೆ ಪಡೆದುಕೊಳ್ಳೋವರೆಗೂ ಬಿಡ್ಲಿಲ್ಲ. ಈಗ ನೋಡಿ, ಈಗ ಪೋಸ್ಟರ್ ಅಭಿಯಾನದ ಮೂಲಕ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸ್ತಿರೋದ್ರಿಂದಾಗಿ ನಿತ್ಯ ಪ್ರತಿಭಟನೆಗಳು ಆಗಾಗ ಆಗ್ತಾ ಇದ್ದಾವೆ. ಸೊ ಇಲ್ಲೂ ಕೂಡ ಅದೇ ರೀತಿಯ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಅನ್ಕೋಬಹುದಾ? ಖಂಡಿತ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ಗೂ ಸಹಿತ ಒಂದಷ್ಟು ರೀತಿಯಲ್ಲಿ ರಾಜ್ಯ ಬಿಜೆಪಿ ನಡ್ಕೊಳ್ತಾ ವಿಚಾರದಲ್ಲಿ ಅಸಮಾಧಾನ ಇತ್ತು. ಆ ಕಾರಣಕ್ಕಾಗಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಸ್ಪಷ್ಟವಾಗಿ ಹೇಗೆ ವಿಪಕ್ಷವಾಗಿ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೋಬೇಕು. ಈ ಹಿಂದೆ ಯಡಿಯೂರಪ್ಪನವರಿದ್ದಂತ ಕಾಲದಲ್ಲಿ ವಿಪಕ್ಷ ಬಿಜೆಪಿ ಯಾವ ರೀತಿ ಇತ್ತು, ಪ್ರತಿಭಟನೆ ನಡೆಸಿದಾಗ ಅವತ್ತಿನ ಸರ್ಕಾರಗಳು ಹೇಗೆ ಹೆದರ್ಕೊಳ್ತಾ ಇದ್ವು, ಹೇಗೆ ತಮ್ಮ ನಿರ್ಧಾರವನ್ನ ಬದಲಿಸ್ತಾ ಇದ್ವು, ಆ ಮಟ್ಟದ ಪ್ರತಿಭಟನೆ ಆಗಬೇಕು ರಾಜ್ಯದಲ್ಲಿ ಅನ್ನುವಂತ ಫರ್ಮಾನನ್ನ ಬಿಜೆಪಿ ಹೈಕಮಾಂಡ್ ಹೊರಡಿಸಿದೆ ಅವರ ನಾಯಕರುಗಳಿಗೆ ಅನ್ನೋಂತ ಮಾಹಿತಿ. ಆ ಕಾರಣಕ್ಕಾಗಿನೇ ಎಲ್ಲೇ ಹೋದ್ರೆ ನಾವು ಹಿಂದೆಲ್ಲ ನೋಡಿದ್ವಿ, ಕೆಲವು ದಿನಗಳ ಹಿಂದೆ ಪ್ರತಿಭಟನೆ ನಡೆದಾಗ ಫ್ರೀಡಂ ಪಾರ್ಕ್ ನಲ್ಲಿ 8 ಜನ ಬರ್ತಿದ್ರು, ಧಿಕ್ಕಾರ ಕೂಗ್ತಿದ್ರು, ಹೋಗ್ತಿದ್ರು. ಆದ್ರೆ ಈಗ ಅದಕ್ಕಿಂತ ಹೆಚ್ಚಾಗಿ ಶಾಸಕರಾದಂತವ್ರು, ವಿಧಾನ ಪರಿಷತ್ ಸದಸ್ಯರಿರ್ಬೋದು ಅಥವಾ ಶಾಸಕರಿರ್ಬೋದು, ಯಾರಾದ್ರೂ ಅವರ ನೇತೃತ್ವದಲ್ಲಿ 4-6 ಜನ ಬಂದು ಪ್ರತಿಭಟನೆ ಮಾಡಿ ಅವ್ರ ನಾಯಕತ್ವವನ್ನು ವಹಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ಬೇಕು. ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗ್ತಾ ಹೋಗ್ಬೇಕು, ಅಷ್ಟರ ಮಟ್ಟಿಗೆ ಪ್ರತಿಭಟನೆ ನಡೆಸಲೇಬೇಕು ಅಂತೇಳಿ ಫರ್ಮಾನ ಹೊರಡಿಸಿರುವಂತ ಹಿನ್ನೆಲೆಯಲ್ಲಿ ಇವರು ರಾಜೀನಾಮೆ ಕೊಡೋ ತನಕ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಬೇಕು. ಹಂತ ಹಂತವಾಗಿ ಬೇರೆ ಬೇರೆ ರೂಪದಲ್ಲಿ ಇಡೀ ರಾಜ್ಯದಲ್ಲಿ ಇದು ಪ್ರತಿದಿನ ಸುದ್ದಿಯಲ್ಲಿ ಇರಬೇಕು, ಜನರಿಗೆ ರೀಚ್ ಆಗ್ತಾ ಇರಬೇಕು. ಪ್ರಿಯಾಂಕ್ ಖರ್ಗೆ ಅವರು ತಪ್ಪು ಮಾಡಿದ್ದಾರೆ ಅಂತ ಜನರಿಗೆ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡಬೇಕು. ಸರ್ಕಾರವು ಸಹಿತ ವಿಧಿ ಇಲ್ಲದೆ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋಂತ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಏನ್ ಬೇಕು ಅಷ್ಟು ಪ್ರಯತ್ನವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ದಿವ್ಯಶ್ರೀ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ವಲ್ಪ ಸೈಡಿಂದ ಅಲೋ ಸೈಡಿಂದ ಸರ್ ಇಲ್ಲ ಒಂದ್ ಕಡೆ ಕ್ರಾಸ್ ಇನ್ನು ಮುಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.